ಹೇ ಗಾಯ್ಸ್, ವೆಲ್ಕಮ್ ಟು ಎವನ್ ವ್ಲಾಗ್ಸ್. ನಾನು ಸುಜಾತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ನನ್ನ ತವ್ರ ಮನೆಗೆ ಬಂದಿದ್ದೀನಿ. ಸೊ ತುಂಬಾ ಖುಷಿ ಆಗ್ತಾ ಇದೆ. ತುಂಬ ದಿನದ ನಂತರ ಅಮ್ಮನ ಮನೆಗೆ ಬಂದಿದ್ದೀನಿ. ಹಾಗೆ ಇಲ್ಲಿ ನೋಡಿದರೆ ಅಪ್ಪಾಜಿ ಅಷ್ಟೇ ಮನೇಲಿರೋದು. ನಮ್ಮಮ್ಮ ಮತ್ತು ನನ್ನ ತಮ್ಮ ಇಬ್ಬರು ಹೊಲಕ್ಕೆ ಹೋಗಿದ್ದಾರೆ. ಸೊ ಬಂದ ತಕ್ಷಣ ತುಂಬಾ ಹಸ್ವಾಗ್ತಾ ಇತ್ತು. ಊಟ ಮಾಡಿದೆ, ಪಾಪಗೂ ಕೂಡ ಊಟ ಮಾಡಿಸಿದೆ. ಸೊ ಇವಾಗ ನಾವು ಅಪ್ಪಾಜಿಗೆ ಒಂದು ಲೋಟ ಕಾಫಿ ಮಾಡಿಕೊಟ್ಟೆ. ಸೊ ಕಾಫಿ ಕುಡಿದ್ಬಿಟ್ಟು ಅವ್ರು ಹೊರಗಡೆ ಹೋದ್ರು. ನಮ್ಮ ಅಪ್ಪಾಜಿಗೆ ನಾನು ಮಾಡೋ ಕಾಫಿ ಅಂದರೆ ತುಂಬ ಇಷ್ಟ. ನಾನು ಬಂದ ತಕ್ಷಣ ಫಸ್ಟ್ ಅವ್ರು ಕೇಳೋದೇ ಕಾಫಿ ಮಾಡಿಕೊಡು ಅಂತಂದೇಳಿ. ಸೊ ಸ್ಟ್ರಾಂಗಾಗಿ ಕಾಫಿ ಮಾಡಿಕೊಡು ಅಂತಲೇ ಹೇಳ್ತಾರೆ ಯಾವಾಗಲೂ. ಹಾಗೆ ಇವಾಗ ಸ್ವಲ್ಪ ಮನೆಯಲ್ಲಿ ಕೆಲಸ ಮಾಡಿಬಿಟ್ಟು ಅದಾದ ನಂತರ ನಮ್ಮ ಅತ್ತೆ ಮನೆಗೆ ಹೋಗಿ ಬರ್ತೀನಿ. ಕೆಲಸ ಅಂದರೆ ಏನಿಲ್ಲ, ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ಸಂಜೆ ಕೆಲಸ ಅಷ್ಟು ಮಾಡಿ ನಾನು ನಮ್ಮ ಅತ್ತೆ ಮನೆಗೆ ಹೋಗಿ ಬರ್ತೀನಿ. ಅಷ್ಟೊತ್ತಿಗೆ ಅಮ್ಮ ಮತ್ತು ನನ್ನ ತಮ್ಮ ಬರ್ತಾರೆ. ಸೊ ಆನಂತರ ನಾನು ಮನೆಗೆ ಬರ್ತೀನಿ. ಹಾಗೆ ನಮ್ಮ ಮನೆ ಹತ್ರ ಒಬ್ಬರು ದಾವಣಗೆರೆಯಲ್ಲಿ ಮಂತ್ರಾಲಯಕ್ಕೆ ಹೋಗಿದ್ರು. ಶ್ರೀ ರಾಘವೇಂದ್ರ ಸ್ವಾಮಿ ಪ್ರಸಾದ ಕೂಡ ತೊಗೊಂಬಂದರು. ಹಂಗಾಗಿ ಅದನ್ನು ಅಮ್ಮನ ಮನೆಗೂ ಕೂಡ ತೊಗೊಂಬಂದಿದ್ದೀನಿ. ನಮ್ಮ ಅತ್ತೆ ಮನೆಗೂ ಸ್ವಲ್ಪ ಕೊಟ್ಟು ಬಂದ್ರಾಯ್ತು ಅಂತ ಹೋಗ್ತಾ ಇದ್ದೀನಿ. ನಾನು ಅಷ್ಟಾಗಿ ಅಮ್ಮನ ಮನೆಗೆ ಬಂದಾಗ ಜಾಸ್ತಿ ಕೆಲಸ ಏನು ಮಾಡಲ್ಲ. ಆ್ಯಕ್ಚುಲಿ ಯಾವಾಗಲೂ ನನ್ನ ತಂಗಿ ಮತ್ತು ನಮ್ಮ ಅಕ್ಕ ಬಂದರೆ ಅವರೇ ಜಾಸ್ತಿ ಕೆಲಸ ಮಾಡೋದು. ಸೊ ಇವಾಗ ಮನೇಲಿ ಯಾರೂ ಇಲ್ವಲ್ಲ. ಸೊ ಹಂಗಾಗಿ ಒಂದು ಸ್ವಲ್ಪ ಪಾತ್ರೆ ತೊಳೆದು ಕಸ ಗುಡಿಸ್ಬಿಟ್ಟು ಅತ್ತೆ ಮನೆಗೆ ಹೋಗಿ ಬರೋಣ ಅಂತ ಅಂದ್ಕೊಂಡೆ. ಸೊ ಇವಾಗ ಹೊರಗಡೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇನ್ನೇನು ಅತ್ತೆ ಮನೆಗೆ ಹೋಗಿ ಬರೋಣ ಅಂತ. ನೋಡಿ, ಈ ಥರ ನಾವು ಕೂಡ ಸ್ಕೂಲಿಂದ ಬಂದ ತಕ್ಷಣ ಈ ಥರ ಎಲ್ಲ ಆಟ ಆಡ್ತಾ ಇದ್ವಲ್ಲ. ಸೊ ಅದೊಂದೇನೋ ಒಂದು ನೆನಪು ಅಂತಲೇ ಹೇಳ್ಬೋದು. ಮೊಮ್ಮಗನಷ್ಟೇ ಮುದ್ದಾಡದ, ಸೊಸಿನ ಮುದ್ದಾಡಂಗಿಲ್ಲ ನೀನು? ಹಾಂ, ಯಾಕೆ? ಅದಕ್ಕೆ ನಾನು ಸಣ್ಣಳೆ ಆತೆ. ಆರಾಮಮ್ಮ? ಹ್ಞೂ. What? Smile, smile. ಏನು ಸ್ಪೆಷಲು? ಬಸ್ಸಾರು ಮತ್ತೆ ಉದ್ಕ ಮುದ್ದೆ. ನಾವು ಕೊಬ್ಬರಿ ಅದೆಲ್ಲ ಹಾಕಿ ಮಾಡಲ್ಲ, ನೀವು ಅದು ಹಾಕ್ತಿರಲ್ಲ? ಕೊಬ್ಬರಿ, ಹುಣಸೆಹಣ್ಣಿ ಪುಡಿ, ಬೆಳ್ಳುಳ್ಳಿ, ಜೀರಿಗೆ ಎಲ್ಲ ಹಾಕ್ತೀವಿ. ಇಲ್ಲಿ ತೋರಿಸಿಲ್ಲ ಒಂದ್ಸರಿ. ನಮ್ಮ ಅತ್ತೆಯವರು ಅವರ ಯಜಮಾನ್ರಿಗೆ ಬಸ್ಸಾರು ಮುದ್ದೆ ಕೊಡ್ತಾ ಇದ್ದಾರೆ ಊಟಕ್ಕೆ. ಸೊ ನಮಗೂ ಕೂಡ ಫೇವ್ರೇಟ್. ಏನು ಬೇಕು? ಹಾಂ, ಕಡಲೆ ಅಲ್ಲಮ್ಮ, ಅದು ಸೊಪ್ಪು ಕಾಳು. ಕೈ ತೊಳ್ಕೊಂಡು ಕೂತ್ಕಮ್ಮಮ್ಮ, ಅವನಿಗೂ ಒಂದು ಸ್ವಲ್ಪ ತಿನ್ಸಮ್ಮ. ಬಸ್ಸಾರು ಮುದ್ದೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ, ಎಲ್ರಿಗೂ ಇಷ್ಟ. ಸೊ ನನ್ನ ತಮ್ಮಂಗೂ ಕೂಡ ಇವಾಗ ಫೋನ್ ಮಾಡಿ ಬಾರು ನನ್ನ ಕರ್ಕೊಂಡು ಹೋಗು ಅಂತ ಫೋನ್ ಮಾಡಿದೆ. ಸೊ ಅವನು ಬಸ್ಸಾರು ಮುದ್ದೆ ಅಂತ ಹೇಳೋದಕ್ಕೆ ಬರ್ತೀನಿ ಅಂತ ಹೇಳಿದಾನೆ. ಸೊ ಅವನಿಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಅವ್ನು ಬಂದರೆ ಇವಾಗ ಊಟ ಮಾಡಿಕೊಂಡು ಅವನ ಜೊತೆ ಮನೆಗೆ ಹೋಗ್ಬೇಕು, ಅಪ್ಪಾಜಿ ಮನೆಗೆ. ಅಂಬದನ ಸೈಲೆಂಟ್ ಆಗಿರೋ ಪಾಪು. ನಾವೆಲ್ಲ ಊಟ ಮಾಡಿ ಕೂತ್ಕೊಂಡಿದ್ವಿ. ಸೊ ನನ್ನ ತಮ್ಮನೂ ಕೂಡ ಬಂದ. ಅಮ್ಮನ ಮನೆ ಕರ್ಕೊಂಡು ಹೋಗಂತೆ ಬಾ ಅಂತ ಕರೆದಿದ್ದೆ. ಸೊ ಹಂಗಾಗಿ ಅವನು ಕೂಡ ಬಂದ. ನಾಯಿ ಮರಿ ಬಿಡೋ, ಬಾಯಿ ಹಾಕಿತ್ತು. ಈ ಸುದಿ ಬಾಯ್ ಮಾಮ ಹೊಂಟ ಇಲ್ಲಿ, ಬಾಯಿಲ್ ಬೇಗ. ಬಾ ಬಾಯ್ ಬಾಯ್. ಏನ್ ಮಾಡ್ತಾ ಇದ್ದೀರಾ? ಅದು ಹೆಂಗಮ್ಮ ನನ್ ಬಿಟ್ಟು ಉಣ್ಣಾಕ್ ಮನಸ್ಸು ಬಂತು? ಹೆಂಗ್ ಬಿಟ್ಟು ಉಂಡೆ ಅಂದ್ರೆ ಅಲ್ಲಿ ಉದ್ಕ ಮುದ್ದಿ ಮಾಡಿ ತತ್ತಿ ಉಂಡೆ. ಹಾಯ್ ಹೇಳಮ್ಮ ಒಂದು. ಇಲ್ಲಿ ಕ್ಯಾಮ್ರಾ ನೋಡ, ಹಾಯ್ ಹೇಳು. ಇವತ್ತಿಂದ ಸ್ಟಾರ್ಟ್ ಮಾಡಿ. ಇದೊಂದು ಚೂರು ಮಿಕ್ಸಿ ಮಾಡ್ಕೊಡಮ್ಮ, 2 ನಿಮಿಷ. ಏನು ಪ್ಲೀಸಮ್ಮ, ಅದು ಸಿಕ್ಕಾಪಟ್ಟೆ ಸೌಂಡ್ ಆಗುತ್ತೆ. ವೇಟ್ ಗೇನ್ಗೆ ಅಂತ ನಾನು ಹರ್ಬಲೈಫ್ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಒಂದು ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಅದನ್ನು ಅಮ್ಮಂಗೆ ಮಿಕ್ಸಿ ಮಾಡಿಕೊಡು ಅಂತ ಕೇಳಿದೆ. ಸೊ ಇವಾಗ ಅಮ್ಮನ ಹತ್ರನೇ ಮಿಕ್ಸಿ ಮಾಡಿಸ್ಕೊಂಡೆ. ಸೊ ಇವಾಗ ಆ ಡ್ರಿಂಕ್ನ ಕುಡಿಬೇಕು. ಊಟ ಆಗಿ ಒಂದು ಅರ್ಧ ಗಂಟೆ ಬಿಟ್ಟು ಅದನ್ನ ತೊಗೋತೀನಿ. ನೋಡೋಣ, ಸ್ವಲ್ಪ ದಿನ ತೊಗೊಳ್ಳೋಣ ಅಂತ ಅಂದ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ.
ಹಾಗೆ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.